ಮೂಲಭೂತ ಸೌಕರ್ಯಗಳು, ಅವರ ಕೋಟೆಗಳು, ಕೊತ್ತಲಗಳು, ಕೆರೆಗಳು, ಕಲ್ಯಾಣಿಗಳು ಇವರ ವ್ಯಾಪ್ತಿಗೆ ಬರುವಂಥ 13 ಎಕರೆ 34 ಕುಂಟೆ ಇದು ಕೆಂಪೇಗೌಡರ ಆಸ್ತಿಯಾಗಿದೆ. ಇದಕ್ಕೆ ಒಂದು ಬೇಲಿಯನ್ನು ಮೊದಲು ಹಾಕಬೇಕು, ನಾಮಫಲಕವನ್ನು ಹಾಕಬೇಕು. ಅದಾದ ನಂತರ ಕೆಲವು ಕಟ್ಟಡಗಳನ್ನು ತೆರವುಗೊಳಿಸುವಂಥ ಕೆಲಸವನ್ನು ಇಲ್ಲಿನ ಆಡಳಿತವನ್ನು ಮತ್ತು ಆಡಳಿತ ಪಕ್ಷದವರನ್ನು ಕರೆದು ಮಾತಾಡಿ ಇದಕ್ಕೆ ಒಂದು ಪರಿಹಾರವನ್ನು ಹುಡುಕ್ತೀವಿ ಅಂತ ಹೇಳಿ ಇವತ್ತು 2026 ಅದೇ 4ನೇ ತಿಂಗಳು ಅಂದರೆ 1 ವರ್ಷದ ಮೇಲಾಯಿತು. ಇಲ್ಲಿವರೆಗೂ ಪುರಾತತ್ವ ಇಲಾಖೆಯವರನ್ನು ಅಳತೆ ಮಾಡಲಿಕ್ಕೆ 10 ಬಾರಿ ಬಂದರೂ ಸಹ ಅಥವಾ DC ಅವರಿಗೆ, AC ಅವರಿಗೆ, ತಹಸೀಲ್ದಾರ್ ಅವರಿಗೆ, ಪುರಸಭೆಗೂ ನೋಟಿಸ್ ಮೇಲೆ ನೋಟಿಸ್ ಜಾರಿ ಮಾಡಿದ್ರು ಸಹ ಇಲ್ಲಿಯವರೆಗೂ ಅದನ್ನು ಅಳತೆ ಮಾಡೋದಕ್ಕೆ ಬಿಡಲೇ ಇಲ್ಲ. ಯಾತಕ್ಕೆ ಬಿಡಲಿಲ್ಲ ಅಂದರೆ ಕೆಂಪೇಗೌಡರ ಕೋಟೆಯಿಂದ ಸುತ್ತಳತೆ 200 ಮೀಟರ್ ಅಳತೆಯಲ್ಲಿ ಯಾವುದೇ ಕಾಮಗಾರಿಗಳು ಮಾಡಬಾರದು ಅಂತೇಳಿ ಅದು ಸರ್ಕಾರದ ಆದೇಶ ಇದೆ. ಆ ಆದೇಶವನ್ನು ಮೀರಿ ಇವರು ಕೆಲಸವನ್ನು ಮಾಡಿದಾಗ ನಾನು ಹೋಗಿ ಒಬ್ಬನೇ ಹೋಗಿ ಹೋರಾಟವನ್ನು ಮಾಡಲಿಲ್ಲ, ಸಾರ್ವಜನಿಕರಾಗಿ ಹೋರಾಟವನ್ನು ಪ್ರಾರಂಭವನ್ನು ಮಾಡಿದೆ. ಇದರೊಳಗೆ 532 ಆಳೆಗಳಿದೆ, 6336 ಸಹಿಗಳನ್ನು ಸಂಗ್ರಹಿಸಿ ಇದು ಪುರಾತತ್ವ ಇಲಾಖೆಗೆ ಸರ್ಕಾರಕ್ಕೆ ತಲುಪಿಸಿ ಸರ್ಕಾರದ ಈ ಒಂದು ಕಡತವನ್ನು ಕೆಂಪೇಗೌಡರ ಒಂದು ಹೈಕೋರ್ಟಿನಲ್ಲಿ ರಿಟ್ ಹಾಕುವಂಥ ಸಂದರ್ಭದಲ್ಲೂ ಈ ಎಲ್ಲವನ್ನ ಅವರಿಗೆ ಸಂದೇಶವನ್ನು ಕೊಟ್ಟಿದ್ದೀವಿ. ಯಾಕಂದ್ರೆ ಅವ್ರು ಕೊಟ್ಟರು ನೋಡಲಿಲ್ಲ ಅಂತ ಬೇಡ, ನೋಡಿ ಇದೆಲ್ಲ ನಿಮ್ಗೆ ಏನೇ ಬೇಕಾದ್ರೂ ನೀವು ಚೆಕ್ ಮಾಡ್ಕೋಬೋದು. ಎಲ್ಲ ಸೈನು, ಅವ್ರ ಫೋನ್ ನಂಬರು, ಊರು ಪ್ರತಿಯೊಂದು ಇದೆ. ಲಾಸ್ಟ್ ನೋಡಿ, ಲಾಸ್ಟ್ ಆಳೆ 6336 ಸಹಿಗಳನ್ನು ಸಂಗ್ರಹಿಸಿ ನ್ಯಾಯಾಲಯಕ್ಕೆ, ಪುರಾತತ್ವ ಇಲಾಖೆ ಮತ್ತು ಇದಕ್ಕೆ ಸಂಬಂಧಪಟ್ಟ ಇಲಾಖೆಗಳಿಗೆ ಕೊಟ್ಟಿದ್ದೀವಿ. ಇಲ್ಲಿಯವರೆಗೂ ಸರ್ವೆಯನ್ನು ಮಾಡಕ್ಕೆ ಬಿಟ್ಟಿಲ್ಲ. ಇವತ್ತು ಕೋಟೆಯಿಂದ ಇವತ್ತು ಏನು ಆ ತರಕಾರಿ ಮಾರೋರು, ಸುಣ್ಣ ಮಾರೋರು, ನಿಂಬೆಹಣ್ಣು ಮಾರೋರು, ಸೊಪ್ಪು ಮಾರೋರು, ಗುಳ ಮಾರೋರು, ಒಂದು ತರಕಾರಿ ಯಾವುದೇ ಒಂದು ಸಂಬಂಧಪಟ್ಟ ಮಾರೋರು, ಒಂದು ಕೋಳಿ ಮಾರೋರು, ಕುರಿ ಮಾರೋರು, ಇವರೆಲ್ಲರಿಗೂ ಏನು ಮಾಡ್ಕೊಂಡು ಇಲ್ಲಿವರೆಗೂ 20 ರೂಪಾಯಿ ಅಂತ ಕಲೆಕ್ಷನ್ ಮಾಡಿ ಪುರಸಭೆಯವರು ತಗೊಂಡ್ರಲ್ಲ, ಲೆಕ್ಕ ಇಲ್ಲ, ಬುಕ್ ಇಲ್ಲ, ತಿಂದಿದ್ದು ಮಾಡಿದ್ದು ಅಂತ ಅಧಿಕಾರಿಗಳು ಮಾಡಿದ್ರಲ್ಲ. ಇಷ್ಟೆಲ್ಲ ಮಾಡಿದರೆ ಇವತ್ತು 23 ವರ್ಷ ಆಡಳಿತವನ್ನು ಶಾಸಕರಾದ ಶ್ರೀ ಬಾಲಕೃಷ್ಣವರ ಆಡಳಿತವನ್ನು ಮಾಡಿದರೆ ನೀವು ಆ ಸೂರಿಲ್ದವ್ರಿಗೆ ಯಾವತ್ತ ನಾವೊಂದು ಸೂರು ಕೊಟ್ಟಿದ್ದೀವಿ. ಹಂಗೂ ಹೇಳಿದೆ, ಅವರೆಲ್ಲ ಕಣ್ಣೀರು ಆ ಗೋಳು ಕೇಳಿದಾಗ ಒಂದು 2 ಎಕರೆ ಜಮೀನನ್ನು ಕೊಡಪ್ಪ, ಆ ಅಮಾಯಕರಿಗೆ, ಆ ಸೊಪ್ಪು ಮಾರೋರಿಗೆ ರಾತ್ರಿ 2 ಗಂಟೆ ಬಂದು ರಾತ್ರಿ 8 ಗಂಟೆವರೆಗೂ ಗಂಡ ಮಕ್ಕಳನ್ನು ಬಿಟ್ಟು ಚಳಿ ಮಳೆ ಅಂದರೆ ನೆನ್ಕೊಂಡು ಒಣಿಕೊಂಡು ಜೀವನ ಮಾಡುವಂತ ಮಕ್ಕಳಿಗೆ, ಆ ತಾಯಿಯಂದರಿಗೆ ಒಂದು ಸೂರಾರು ಮಾಡಿಕೊಡ್ತೀನಿ ಅಂದೆ. ನಿಮ್ಮ ಕಡೆಯಿಂದ ಯಾವುದೇ ಒಂದು ಉತ್ತರ ಇಲ್ಲ. ಆಡಳಿತ ಮಾಡದೆ ಮಾತ್ರ ಜಬರ್ದಸ್ತ್, ಎಲ್ಲ ನಂದೇ ಸರ್ಕಾರ, ನಂದೇ ಆಡಳಿತ, ನಾನು ಹೇಳಿದ್ದೇ ನಡಿಬೇಕು, ಸರ್ವಾಧಿಕಾರ ನಂದಿರಬೇಕು, ನೀನು ಮಾಡ್ಕೊ. ಈ ಜನಕ್ಕೆ ಏನಾದರೂ ನಿಮ್ಮಿಂದ ಒಳ್ಳೆಯದಾಗಿದೆಯಾ? ಇವತ್ತು ಅವರ ಶಾಪ ಇದೆಯಲ್ಲ, ಅವ್ರು ಯಾರೋ ಮನೆಯಲ್ಲಿ ಓದೆ ಆ ಸುಣ್ಣ ಮಾಡೋರು 50 ರೂಪಾಯಿ ಸುಣ್ಣ ಮಾರ್ತಾರೆ, ಅದಿರೋದೇ 50 ರೂಪಾಯಿ ಸುಣ್ಣ. ಅಮ್ಮ ನೀನು ಎಷ್ಟು ಕೊಡ್ತೀಯಮ್ಮ? ನಾನು 20 ರೂಪಾಯಿ ಮಾರಿದ್ರೆ 20 ರೂಪಾಯಿ ಕೊಟ್ಟರು ಪರವಾಗಿಲ್ಲ, ಮಾರಲಿಲ್ಲ ಅಂದರೆ ಆಯಮ್ಮ 20 ರೂಪಾಯಿ ಕೊಡಬೇಕಲ್ಲ. ಇಂಥ ಪಾಪದ ದುಡ್ಡನ್ನ ಈ ಕೆಂಪೇಗೌಡರ ಹೆಸರಲ್ಲಿ, ಕೆಂಪೇಗೌಡರ ಮಣ್ಣಲ್ಲಿ, ಕೆಂಪೇಗೌಡರ ಜಾಗದಲ್ಲಿ ನೀವು ತಿಂತೀರಲ್ಲ, ನಿಮ್ಗೆ ಯಾರಿಗೂ ನಾಚಿಕೆ ಆಗ್ಲಿಲ್ವಾ? ಅವಾಗ ನನಗೂ ಒಂದು ಕತೆ ಜ್ಞಾಪಕ ಬಂತು. ಅವನೊಬ್ಬ ರಾಕ್ಷಸ. ಆ ರಾಕ್ಷಸ ಏನು ಮಾಡ್ತಾನೆ, ನನಗೆ ಅಪಾರವಾದ ಶಕ್ತಿ ಬೇಕು, ನಾನು ಬಿಟ್ಟರೆ ಇನ್ಯಾರು ಇಲ್ಲಿ ಇರಬಾರ್ದು ಅಂತ ಹೇಳಿ ತಪಸ್ಸನ್ನು ಮಾಡ್ತಾನೆ. ಬ್ರಹ್ಮ ತಥಾಸ್ತು ಅಂತಾನೆ, ವರ ಕೇಳ್ತಾನೆ. ಅವನು ಹೇಳ್ತಾನೆ, ನಾನು ಯಾರ ಮೇಲೆ ತಲೆ ಐತಾನೋ ಅವರೆಲ್ಲ ಭಸ್ಮ ಆಗೋಗ್ಲಿ. ಇನ್ನು ದೇವ್ರ ವರ ಕೊಡ್ಮೇಲೆ ಬಿಡ್ತಾನ, ಸಿಕ್ಕಿದವ್ರಿಗೆ ಇಟ್ಕೊಂಡು ಹೋದ.
ಆಗ ದೇವ್ರು ಹೇಳಿಕ್ಕೆ ಹೇಳಿದ್ರು ಯಾರು ಏನು ಅಂತ ಹಿಂಗೆ ಆಗೋಗ್ಬಿಟ್ಟ ಸ್ವಾಮಿ, ಯಾರು ಬದುಕಾಯ್ತಾ ಧರ್ಮನೇ ಇಲ್ಲ, ಕೊನೆಗೆ ದೇವ್ರ ಮೇಲೆ ಇಕ್ಬಿಡೋಣ ಅಂತ ಹೇಳಿ ದೇವ್ರು ನೋಡಿಕೊಂಡೋದ. ಅವನು ಅದು ಮಾಡಿದಾಗ ಹಿಂದಗಡೆ ಇನ್ನೊಂದು ರಾಕ್ಷಸರ ಕುಲ ಇತ್ತಲ್ಲ, ಅವು ಎಲ್ಲಿ ಧರ್ಮ ನಡೀತಲ್ಲೋ ಗಲಾಟೆ ಮಾಡೋದು, ಎಲ್ಲಿ ಯಜ್ಞ ನಡೀತೋ ಅದನ್ನ ಕಿತ್ತ ಹಾಕ್ಬಿಡೋದು, ಯಾರು ಅನ್ನ ಹಾಕ್ತಾರೋ ಅವ್ರು ಅನ್ನ ಕಿತ್ತ ಹಾಕ್ಬಿಡೋದು. ಇವ್ರದ್ದು ಒಂದು ಅವಳಿ, ಭಸ್ಮಾಸುರದ್ದು ಒಂದು ಅವಳಿ. ಜನ ಹೆಂಗೆ ಬದುಕಬೇಕು, ಯಾರಿಗೆ ಹೇಳಬೇಕು? ಆಗ ಶ್ರೀಮನ್ ನಾರಾಯಣ ಪಾಪ ಇದೆಲ್ಲ ನೋಡಿದಾಗ ವರ ಕೊಟ್ಟಿದ್ದು ಆಗೋಗದೆ, ಸಂಹಾರ ಮಾಡಬೇಕಲ್ಲ. ಆಗ ಏನು ಮಾಡ್ತಾನೆ, ಸುಂದರವಾದ ಒಂದು ಹೆಣ್ಣಿನ ರೂಪವನ್ನು ಧರಿಸಿ ಮೋಹಿನಿಯಾಗಿ ಬಂದು, ಆಗ ನೀನೊಂದು ಕೆಲಸ ಮಾಡು, ನನ್ನ ಮೋಸ್ತಾ ಇದೆಯಾ, ನನ್ನ ಜೊತೆ ಡ್ಯಾನ್ಸ್ ಮಾಡು ಅಂತೇಳಿ ಡ್ಯಾನ್ಸ್ ಮಾಡಿ ತನ್ನ ತಲೆ ಮೇಲೆ ತಾನು ಕೈ ಕೊಂಡು ಭಸ್ಮ ಆಗೋಯ್ತಾರೆ. ಅವೆಲ್ಲ ಒಂದೊಂದು ಕತೆ ಒಂದೊಂದು ಸರಿ ಜ್ಞಾಪಕ ಬರ್ತವೆ, ಎಂತೆಂಥವ್ರು ಏನೇನು ಆದರೂ ಅನ್ನುವಂಥ ವಿಚಾರನೂ ಕೆಲವು ಸಂದರ್ಭದಲ್ಲಿ ನಮ್ಮ ತಲೆಗೆ ಬರ್ತದೆ. ಇನ್ನು ನಾವು ಮಾನವರು ಇವೆಲ್ಲ ಮಾಡ್ತಾ ಇದ್ದೀವಿ. ಇದೆಲ್ಲ ನಂತರ ನಾನು ಹೈಕೋರ್ಟಿಗೆ ಒಂದು ರಿಟ್ಟನ್ನು ಹಾಕ್ತೀನಿ. ಇದಕ್ಕೆ ಸಂಬಂಧಪಟ್ಟ ಕೋಟೆಯ ಸಂಬಂಧಪಟ್ಟವರಿಗೆ ಎಲ್ಲರಿಗೂ ಒಂದು ನೋಟಿಸ್ ಜಾರಿ ಮಾಡ್ತಾರೆ. ಇಲ್ಲಿವರೆಗೂ ನೀವೇನು ಮಾಡ್ತಾ ಇದ್ದೀರಿ, ಇದಕ್ಕೆ ಕಾಂಪೌಂಡ್ ಇಲ್ಲ, ಇದಕ್ಕೆ ಅಳತೆ ಇಲ್ಲ, ಸರ್ಕಾರದಲ್ಲಿ ಐತೆ ಅಂತ ದಾಖಲೆ ತೋರಿಸ್ತೀರಾ, ನೀವು ಅಂಥ ಒಂದು ಪುಣ್ಯಾತ್ಮನ ಕೋಟೆನ ರಕ್ಷಣೆ ಮಾಡಲಿಲ್ಲ ಅಂದರೆ ನಿಮ್ಮೊಂದು ಇಲಾಖೆ ಇದೆಯಾ ಅನ್ನುವಂಥ ಪ್ರಶ್ನೆ ಮೂಡ್ತದೆ. ಅವರೇನು ಮಾಡ್ತಾರೆ, ಎಲ್ರಿಗೂ ನೋಟಿಸ್ ಜಾರಿ ಮಾಡ್ತಾರೆ. ಆ ನೋಟಿಸ್ ಜಾರಿ ಮಾಡಿದಾಗ ಹಿಂದಿನ ಬಾರಿ ಬಂದಿಲ್ಲ, ಮುಂದೆ ಅದಕ್ಕೆ ಒಂದು ತಾರೀಕಿದೆ 4/3/2026, ಅದಕ್ಕೆ ಒಂದು ಸಮಯವನ್ನು ಕೊಟ್ಟಿದ್ದಾರೆ. ಅದು ಒಂದು ಡೇಟ್, ಅದು ನಡ್ಕೊಂಡು ಹೋಗ್ತಾ ಇದೆ ಒಂದು ಹಂತ. ನೀವು ಅಲ್ಲಿಂದ 200 ಅಡಿ 300 ಅಡಿ 400 ಅಡಿಲಿ ಎಲ್ಲ ಕೆಲಸಗಳನ್ನ ಮಾಡಿಸ್ತಾ ಇದ್ದೀರಲ್ಲ. ಇವತ್ತು ಜನನಾಯಕರಿಗೆ ಪರಿಜ್ಞಾನ ಇಲ್ವಾ, ಇದು ಒಂದು ಪ್ರಶ್ನೆ. ಇಲ್ಲಿನ ಅಧಿಕಾರಿಗಳಿದ್ರಲ್ಲ, ಎಲ್ಲದಕ್ಕೂ ಜೈ 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 ಅಂದ್ಕೊಂಡು ನಿಮ್ಮಗಳಿಗೆ ಇವೆಲ್ಲ ಅನಾಹುತಗಳನ್ನು ಮಾಡಿಸಿ ಜನರಿಗೆ ತಪ್ಪು ದಾರಿಗೆ ತರುವಂಥ ಸಂದೇಶವನ್ನು ಕೊಡೋದಕ್ಕೆ ನೀವು ಮುಂದಾಗಿದ್ದೀರಲ್ಲ. ನಿಮಗೆ ಏನಾದರೂ ಈ ಮಣ್ಣಿನ ಬಗ್ಗೆ, ನಿಮ್ಮ ಉದ್ಯೋಗದ ಬಗ್ಗೆ, ನಿಮ್ಮ ಘನತೆ ಬಗ್ಗೆ ನಿಮಗೆ ಗೊತ್ತಿದೆಯಾ ಅನ್ನೋವಂಥ ಪ್ರಶ್ನೆನೂ ನಾನು ಕೇಳಬೇಕಾಗ್ತದೆ. ಯಾತಕ್ಕೆ ಈ ಪ್ರಶ್ನೆಯನ್ನು ಕೇಳ್ತೀನಿ ಅಂದರೆ, ಇದಾದ ನಂತರ ಕೆಂಪೇಗೌಡರ ಪ್ರತಿಮೆಯನ್ನು ಅದನ್ನು ತೆಗಿಬೇಕು ಅಂತ ಹೇಳಿ ನಾನು ಆರೋಗ್ಯ ಇಲ್ಲದಂಥ ಕಾಲದಲ್ಲಿ ನಮ್ಮ ಲಾಯರ್ನೇ ಬುಕ್ ಮಾಡಿಕೊಂಡು, ನಮ್ಮ ಲಾಯರೇ ತೆಗಿಬೋದು ಅಂತ ಆರ್ಡ್ರಸ್ ಅವರೇ ಪುಷ್ ಮಾಡಿ ಒಂದು ಆರ್ಡ್ರಸ್ನ ಮಾಡಿಸಿದ್ದಾರೆ. ಏನಂತ, ಕೆಂಪೇಗೌಡರ ಒಂದು 500 ಅಡಿ ಅಂತರದಲ್ಲಿ ನೀವು ತೆಗಿಬೋದು, ಗೌರವಾಯುತವಾಗಿ ತೆಗಿಬೇಕು, ಆತನಿಗೆ ಒಂದು ದೊಡ್ಡ ಬೆಲೆ ಇದೆ, ಅದಕ್ಕೋಸ್ಕರ ಇದಕ್ಕೆ ಸಂಬಂಧಪಟ್ಟ ಅಭಿವೃದ್ಧಿ ಸಮಿತಿಯವ್ರನ್ನ ಕರೆದು ಒಂದು ಚರ್ಚೆಯನ್ನು ಮಾಡಬೇಕು ಅಂತ ಹೇಳಿ ಅವರೆಲ್ಲ ನ್ಯಾಯಾಲಯ ಅವತ್ತು ನಮ್ಮ ನ್ಯಾಯವಾದಿಗಳೇ ಚರ್ಚೆ ಮಾಡಿದಾಗ ಅದನ್ನು ತೀರ್ಮಾನ ಕೊಟ್ಟಿದ್ದಾರೆ. ಅದು ನ್ಯಾಯಾಲಯದ ತಪ್ಪು ಅಂತ ನಾವು ಹೇಳ್ತಾ ಇಲ್ಲ, ನಮ್ಮ ನ್ಯಾಯವಾದಿಗಳ ತಪ್ಪು ಅದು ಆಗಿದೆ. ಅದಕ್ಕೋಸ್ಕರ ಇದೆಲ್ಲ ಆದಾಗ ಇದೇ ವರ್ಷ ಯುಗಾದಿ ಹಬ್ಬ ನಮ್ಮ ಹಿಂದೂಗಳಿಗೆ ಅದು ಬಹಳ ದೊಡ್ಡ ಹಬ್ಬ. ಭಗವಂತನ ಸ್ಮರಣೆ ಮಾಡಿ ಮಾವು ಚಿಗುರುವಂಥ ಸಂದರ್ಭದಲ್ಲಿ, ವಸಂತ ಕಾಲದಲ್ಲಿ ಈ ಬೇವು ಬೆಲ್ಲವನ್ನು ತಿಂದು ಒಳ್ಳೆಯನ್ನು ಮಾತಾಡು, ಈ ಮಣ್ಣಿಗೆ ಶಾಂತಿ ಸಮೃದ್ಧಿ ಇರಲಿ, ಭಗವಂತನ ಅನುಗ್ರಹ ಇರಲಿ, ಮಳೆ ಬೆಳೆಯಾಗಲಿ ಅಂತೇಳಿ ಮಾಡುವಂಥ ಹಬ್ಬ. ಇಂಥ ಮಹಾತ್ಮನ ಕೆಂಪೇಗೌಡರ ಪುತ್ಥಳಿಯನ್ನು ಅಮಾಸೆ ದಿವಸ ರಾತ್ರಿ 9:20 ಮಳೆ ಗಾಳಿ ಬಂದಂಥ ಸಂದರ್ಭದಲ್ಲಿ ನೀವು ಕತ್ತಲೆಯಲ್ಲಿ ಆ ಮೆಟ್ಲನ್ನ ಹೊಡೆದ್ರಲ್ಲ, ನೀವೆಲ್ಲ ಗಂಡಸ್ರ ಇಲ್ಲ ಮಾನ ಮರ್ಯಾದೆ ಇಲ್ದೋರ? ನಿಮಗೆ ಯಾರು ಏನು ಅಂತಾರೆ ಅನ್ನೋ ಒಂದು ನಾಚಿಕೆನೂ ನಿಮ್ಗಿಲ್ವಾ? ನಾಳೆ ಯಾರಾದರೂ ಕೇಳಿದಾಗ ಏನು ಉತ್ತರವನ್ನು ಕೊಡಬೇಕು ಅಂತ ನಿಮಗೆ ಪರಿಜ್ಞಾನನೂ ಇಲ್ವಾ? ನೀವು ಯಾರ್ರೀ ನೀವು? ಕೆಂಪೇಗೌಡರ ಬಗ್ಗೆ ಈ ಒಂದು ಘನತೆ ಬಗ್ಗೆ ನಿಮಗೆ ಏನೂ ಗೊತ್ತಿಲ್ಲ ಅಂದಮೇಲೆ ನೀವು ಮನುಷ್ಯರ ಅಂತ ಒಂದು ಪ್ರಶ್ನೆ ನನ್ನಲ್ಲಿ ಮೂಡ್ತದೆ. ಇದಿರಲಿ, ಅದು ಕೆಂಪೇಗೌಡರ ಶಕ್ತಿ ಇದ್ರೆ ಅವ್ರು ಅಲ್ಲಿರ್ತಾರೆ. ಕೆಂಪೇಗೌಡರ ಶಕ್ತಿ ಇಲ್ಲ, ಧರ್ಮ ಇಲ್ಲ, ಈ ಧರ್ಮಕ್ಕೆ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ ಅಂದಾಗ ಭಗವಂತ ಅಲ್ಲಿಂದ ಹೋಗ್ತಾನೋ ಇರ್ತಾನೋ, ಅದು ಮುಂದಿನ ದಿನಗಳಲ್ಲಿ ಮಾಧ್ಯಮ ಮುಖಾಂತರ ಚಾಲೆಂಜ್ ಮಾಡಿ ಹೇಳ್ತೀನಿ, ಅದು ತೆಗೆದ್ರು
ಮುಂದೊಂದು ದಿನ ಇದೇ ಜಾಗದಲ್ಲಿ ಕೆಂಪೇಗೌಡರನ್ನ ನಿಲ್ಲಿಸಿ ಇಡೀ ಪ್ರಪಂಚಕ್ಕೆ ಸಾರ್ತಿ. ಅದು ನನ್ನ ಕೆಲಸ. ನನ್ನ ದಾಟಿ ಹೋಗಿ ತೆಗೆದ್ರು ಕೆಂಪೇಗೌಡರನ್ನ ಇದೇ ಜಾಗದಲ್ಲಿ ಇಲ್ಲೇ ಶಿಲೆಯನ್ನು ಉದ್ಘಾಟನೆ ಮಾಡಿ ಪ್ರಪಂಚಕ್ಕೆ ತೋರಿಸ್ಕೊಡ್ತೀನಿ. ಜೇಡ್ರಳ್ಳಿ ಕೃಷ್ಣಮ್ಮವ್ರು ಏನು ವಾಗ್ದಾನ ಕೊಟ್ಟಿದ್ರು, ಉಳಿಸ್ಕೊಂಡಿಲ್ವಾ ಅಂತ, ಅದು ಭಗವಂತ ಆಡಿಸಿರೋದು, ಅದು ನೆರವೇರಿಸ್ತೀನಿ. ಅದು ಒಂದು ಭಾಗ. ಇಷ್ಟೆಲ್ಲ ನಾವು